ಸ್ನೇಹಿತರೆ, RK ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇವತ್ತಿನ ಕರೆಂಟ್ ಅಫೇರ್ಸ್ಗಳನ್ನು ನಾವು ಸಬ್ಜೆಕ್ಟ್ ವೈಸ್ ಚರ್ಚೆ ಮಾಡುತ್ತಾ ಹೋಗೋಣ. ನಾವು ಹೀಗೆ ಸಬ್ಜೆಕ್ಟ್ ವೈಸ್ ಈ ಕರೆಂಟ್ ಅಫೇರ್ಸ್ಗಳನ್ನು ನೋಡಿಕೊಳ್ಳುತ್ತಾ ಹೋದರೆ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಇದು ತುಂಬ ಹೆಲ್ಪ್ ಆಗುತ್ತದೆ. ಇತ್ತೀಚೆಗೆ ಆಧುನಿಕ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಒಂದು ಈ ವಿಧಾನಸಭೆ ಅಂದರೆ ಈ ಅಸೆಂಬ್ಲಿ ಎಂಬ ಪರಿಕಲ್ಪನೆಯನ್ನು ಒಡಿಶಾ ರಾಜ್ಯ ಈಗ ಅಳವಡಿಸಿಕೊಳ್ಳುತ್ತಿದೆ. ಏನಪ್ಪ ಇದು ಅಂತ ನೋಡುವುದಾದರೆ, ಇಲ್ಲಿ ಒಡಿಶಾ ರಾಜ್ಯದ ಒಂದು ಆಡಳಿತಾತ್ಮಕದ ಇತಿಹಾಸದಲ್ಲಿ ಸಂಯೋಜಿತ ಸಚಿವಾಲಯ ಮತ್ತು ವಿಧಾನಸಭೆ ಸಂಕೀರ್ಣಕ್ಕೆ ಒಂದು ಶಂಕುಸ್ಥಾಪನೆ ನೀಡಲಾಗಿದೆ. ಇದೇನಪ್ಪ ಅಂದರೆ, ಇಲ್ಲಿ ಒಡಿಶಾದ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಂಝಿ ಅವರು ಈ ಒಡಿಶಾದ ರಾಜಧಾನಿ ಭುವನೇಶ್ವರದಲ್ಲಿ ಸುಮಾರು 3,623 ಕೋಟಿ ರೂಪಾಯಿಯ ವೆಚ್ಚದ ಸುಸಜ್ಜಿತ ಸಂಯೋಜಿತ ಸಚಿವಾಲಯ ಮತ್ತು ವಿಧಾನಸಭೆ ಸಂಕೀರ್ಣಕ್ಕೆ ಅಂದರೆ ಇಲ್ಲಿ ಇಂಟಿಗ್ರೇಟೆಡ್ ಸೆಕ್ರೆಟರಿಯೇಟ್ ಆ್ಯಂಡ್ ಅಸೆಂಬ್ಲಿ ಕಾಂಪ್ಲೆಕ್ಸನ್ನು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಇನ್ನು ಈ ಇಂಟಿಗ್ರೇಟ್ ಸೆಕ್ರೆಟರಿಯೇಟ್ ಆ್ಯಂಡ್ ಅಸೆಂಬ್ಲಿ ಕಾಂಪ್ಲೆಕ್ಸ್ನ ವಿಶೇಷತೆ ಬಗ್ಗೆ ನಾವು ನೋಡುವುದಾದರೆ, ಇಲ್ಲಿ ಇದು ಆಧುನೀಕರಣ ತಂತ್ರಜ್ಞಾನ ಮತ್ತು ವಾಸ್ತುಶಿಲ್ಪ ಹಾಗೂ ಪರಿಸರ ಸ್ನೇಹಿ ಎಂಬ ಒಂದು ಅಂಶಗಳನ್ನು ಒಳಗೊಂಡಂತಹ ಸಂಯೋಜಿತ ಸಚಿವಾಲಯ ಮತ್ತು ವಿಧಾನಸಭಾ ಸಂಕೀರ್ಣಕ್ಕೆ ಈಗ ಒಡಿಶಾದಲ್ಲಿ ಸ್ಥಾಪನೆಗೆ ಶಂಕುಸ್ಥಾಪನೆ ನೀಡಲಾಗಿದೆ. ಇನ್ನು ಆಧುನಿಕ ತಂತ್ರಜ್ಞಾನ ಅಂದರೆ ಇಲ್ಲಿ ಇದನ್ನು ಈ ವಿಧಾನಸಭೆ ಅಂದರೆ ಈ ಅಸೆಂಬ್ಲಿ ಎಂಬ ಪರಿಕಲ್ಪನೆಯನ್ನು ಹೊಂದಿದ್ದು, ಇದು ಸಂಪೂರ್ಣ ಡಿಜಿಟಲ್ ಕಲಾಪಗಳಿಗೆ ಪೂರಕವಾದ ತಾಂತ್ರಿಕ ಸೌಲಭ್ಯಗಳನ್ನು ಹೊಂದುತ್ತಿದೆ. ಇನ್ನು ವಾಸ್ತುಶಿಲ್ಪ ಅಂದರೆ ಇಲ್ಲಿ ಒಡಿಶಾದ ಶ್ರೀಮಂತ ಕಲೆ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪ್ರತಿಬಿಂಬಿಸುವ ಒಂದು ವಿನ್ಯಾಸದೊಂದಿಗೆ ಈ ಒಂದು ವಿಧಾನಸಭೆ ಅತ್ಯಾಧುನಿಕ ವಾಸ್ತುಶಿಲ್ಪವನ್ನು ಬಳಸಲಾಗುತ್ತಿದೆ. ಇನ್ನು ಈ ಒಂದು ವಿಧಾನಸಭಾ ಸಂಕೀರ್ಣ ಕಟ್ಟಡದ ನಿರ್ಮಾಣಕ್ಕೆ ಪರಿಸರ ಸ್ನೇಹಿ ಅಂದರೆ ಇಲ್ಲಿ ಸೌರಶಕ್ತಿ ಬಳಕೆ, ಮಳೆ ನೀರು ಕೊಯ್ಲು ಮತ್ತು ಹಸಿರು ಪರಿಸರಕ್ಕೆ ಆದ್ಯತೆ ನೀಡುವ ಮೂಲಕ ಇದನ್ನು ಪರಿಸರ ಸ್ನೇಹಿ ಕಟ್ಟಡವನ್ನಾಗಿ ನಿರ್ಮಿಸಲಾಗುತ್ತಿದೆ. ಇನ್ನು ಸಂವಿಧಾನಕ್ಕೆ ಸಂಬಂಧಿಸಿದ ವಿಷಯವೊಂದು ಚರ್ಚೆಯಲ್ಲಿದೆ. ಅದೇನಪ್ಪ ಅಂದರೆ, CRPC ಸೆಕ್ಷನ್ 125 ಮತ್ತು ಹಿಂದೂ ವಿವಾಹ ಕಾಯ್ದೆ 1955 ಇದು ಸೆಕ್ಷನ್ 24 ಮತ್ತು 25 ಈ ಒಂದು ಕಾಯ್ದೆಗಳು ಈಗ ಚರ್ಚೆಯಲ್ಲಿವೆ. ಈ ಒಂದು ಕಾಯ್ದೆಗಳು ಈಗ ಯಾಕೆ ಚರ್ಚೆಯಲ್ಲಿವೆ ಅಂತ ನೋಡುವುದಾದರೆ, ಇತ್ತೀಚೆಗೆ ಅಲಹಾಬಾದ್ನ ಹೈಕೋರ್ಟ್ ನೀಡಿದ ಒಂದು ತೀರ್ಪು ಭಾರತೀಯ ಕೌಟುಂಬಿಕ ಕಾನೂನಿನಲ್ಲಿ ಜೀವನಾಂಶ ಮತ್ತು ಅಂದರೆ ಮೇಂಟೆನೆನ್ಸ್ ಮತ್ತು ಮಹಿಳೆಯರ ಆರ್ಥಿಕ ಹಕ್ಕುಗಳ ನಡುವಿನ ಸಂಬಂಧವನ್ನು ಇದು ಮರು ವ್ಯಾಖ್ಯಾನಿಸಿದೆ. ಅಂದರೆ ಇಲ್ಲಿ ಮಹಿಳೆಯರ ವಿದ್ಯಾವಂತಿಕೆಯ ಆಧಾರದ ಮೇಲೆ ಸಂಪಾದಿಸುವ ಸಾಮರ್ಥ್ಯ ವರ್ಸಸ್ ಸಂಪಾದನೆ ಅಂದರೆ ಇಲ್ಲಿ ಕೌಟುಂಬಿಕ ಕಾನೂನುಗಳಲ್ಲಿ ಜೀವನಾಂಶ ಮೇಂಟೆನೆನ್ಸ್ ಮತ್ತು ಮಹಿಳೆಯರ ಆರ್ಥಿಕ ಹಕ್ಕುಗಳನ್ನು ವಿದ್ಯೆಯ ಮೇಲೆ ಅಂದರೆ ವಿದ್ಯಾವಂತರಾದಾಗ ಸಂಪಾದಿಸುವ ಸಾಮರ್ಥ್ಯ ಮತ್ತು ಸಂಪಾದನೆಯ ಮೇಲೆ ಈ ಒಂದು ಪ್ರಕರಣಗಳ ತೀರ್ಪನ್ನು ನೀಡುವಂತಿಲ್ಲ ಎಂದು ಅಲಹಾಬಾದ್ನ ಹೈಕೋರ್ಟ್ ಇತ್ತೀಚೆಗೆ ಇಂತಹ ಪ್ರಕರಣವೊಂದನ್ನು ತಿರಸ್ಕರಿಸಿದೆ. ಏನಪ್ಪ ಇದು ಅಂದರೆ, ಇಲ್ಲಿ ಒಂದು ಜೀವನಾಂಶ ನಿರ್ಧರಿಸುವ ಮಾನದಂಡಗಳು ಅಂದರೆ ಇಲ್ಲಿ ನ್ಯಾಯಾಲಯವು ಜೀವನಾಂಶವನ್ನು ನಿರ್ಧರಿಸುವಾಗ ಕೇವಲ ಶಿಕ್ಷಣವನ್ನಷ್ಟೇ ನೋಡುವಂತಿಲ್ಲ, ಬದಲಾಗಿ ಇದು ಈ ಅಲಹಾಬಾದ್ನ ಹೈಕೋರ್ಟ್ನ ಈ ಒಂದು ತೀರ್ಪು ಮಹಿಳೆಯರ ಘನತೆಯಿಂದ ಬದುಕುವ ಹಕ್ಕನ್ನು ಎತ್ತಿ ಹಿಡಿಯುತ್ತಿದೆ. ಅಂದರೆ ಇಲ್ಲಿ ವಿದ್ಯೆ ಎಂಬುದು ವ್ಯಕ್ತಿಯ ಬೆಳವಣಿಗೆಗೆ ಇರಬೇಕು ಹೊರತು ಸಂಕಷ್ಟದ ಸಮಯದಲ್ಲಿ ಸಿಗಬೇಕಾದ ಕಾನೂನುಬದ್ಧ
ಆರ್ಥಿಕ ನೆರವನ್ನು ಈ ಒಂದು ವಿಚ್ಛೇದನದಿಂದ ಕಿತ್ತುಕೊಳ್ಳುವ ಸಾಧ್ಯವಾಗಬಾರದು ಎಂಬ ಒಂದು ತೀರ್ಪನ್ನು ಇಲ್ಲಿ ಅಲಹಾಬಾದ್ ಹೈಕೋರ್ಟ್ ಎತ್ತಿ ತೋರಿಸಿದೆ. ಇನ್ನು CRPC ಸೆಕ್ಷನ್ 125 ಇದರ ಬಗ್ಗೆ ನೋಡುವುದಾದರೆ ಇದು ಒಂದು ಫೌಜ್ದಾರಿ ಅಂದರೆ ಕ್ರಿಮಿನಲ್ ಕಾನೂನಿನ ಅಡಿಯಲ್ಲಿ ಬರುವ ಒಂದು ಪ್ರಕ್ರಿಯೆಯಾಗಿದೆ. ಇದರ ಮುಖ್ಯ ಉದ್ದೇಶ ಅಂದರೆ ಇಲ್ಲಿ ಸಂಕಷ್ಟದಲ್ಲಿರುವವರಿಗೆ ತಕ್ಷಣದ ಆಸರೆ ನೀಡುವುದೇ ಈ ಒಂದು CRPC ಸೆಕ್ಷನ್ 125ರ ಮುಖ್ಯ ಉದ್ದೇಶವಾಗಿದೆ. ಇನ್ನು ಹಿಂದೂ ವಿವಾಹ ಕಾಯ್ದೆ 1955 ಮತ್ತು ಸೆಕ್ಷನ್ 24 ಸೆಕ್ಷನ್ 25 ಈ ಒಂದು ಕಾಯ್ದೆಯ ಬಗ್ಗೆ ನೋಡುವುದಾದರೆ ಇದು ಸಿವಿಲ್ ಕಾನೂನಿನ ಭಾಗವಾಗಿದೆ ಮತ್ತು ಕೇವಲ ಹಿಂದೂಗಳಿಗೆ ಅಂದರೆ ಇಲ್ಲಿ ಸಿಖ್, ಜೈನ್ ಮತ್ತು ಬೌದ್ಧರನ್ನು ಒಳಗೊಂಡಂತೆ ಹಿಂದೂಗಳಿಗೆ ಈ ಒಂದು ಕಾನೂನು ಅನ್ವಯಿಸುತ್ತದೆ. ಇನ್ನು ಸೆಕ್ಷನ್ 24 ಅಂದರೆ ಇಲ್ಲಿ ತಾತ್ಕಾಲಿಕ ಜೀವನಾಂಶ ಕೋರಬಹುದಾಗಿದೆ. ಇನ್ನು ಸೆಕ್ಷನ್ 25 ಅಂದರೆ ಖಾಯಂ ಜೀವನಾಂಶ ಒಂದು ದೊಡ್ಡ ಮೊತ್ತದ ಪರಿಹಾರವಾಗಿರುತ್ತದೆ. ಇನ್ನು ಎಕನಾಮಿಕ್ಸ್ಗೆ ಸಂಬಂಧಿಸಿದ ಟಾಪಿಕ್ ಒಂದನ್ನು ಇಲ್ಲಿ ಚರ್ಚಿಸುವುದಾದರೆ, ಭಾರತವು ಇಂದು ತನ್ನ ಆರ್ಥಿಕ ಪಯಣದತ್ತ ಹಿಂದಿರುಗಿ ನೋಡಿ ಆ ಒಂದು ಆರ್ಥಿಕ ಪಯಣವನ್ನು ಅಂದರೆ ಹೊಸ ಆರ್ಥಿಕ ಮನಸ್ಥಿತಿಯನ್ನು ನ್ಯೂ ಎಕನಾಮಿಕ್ ಮೈಂಡ್ಸೆಟ್ಟನ್ನು ರೂಪಿಸಿಕೊಳ್ಳುವುದಾಗಿ ಅನಿವಾರ್ಯತೆಗೆ ಬಿದ್ದಿದೆ. ಏನಪ್ಪ ಇದು ಅಂತ ನೋಡುವುದಾದರೆ ಇಲ್ಲಿ 1991ರಲ್ಲಿ ನಮ್ಮ ಭಾರತವು ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಲೀಗಲೈಜೇಷನ್, ಪ್ರೈವೇಟೈಜೇಷನ್ ಆ್ಯಂಡ್ ಗ್ಲೋಬಲೈಜೇಷನ್ ಎಂಬ ನೀತಿಗಳನ್ನು ಅಳವಡಿಸಿಕೊಂಡಿತ್ತು. ಇನ್ನು 35 ವರ್ಷಗಳ ನಂತರ ಈಗ ಭಾರತಕ್ಕೆ ಕೇವಲ ಉದ್ಯೋಗದ ಆಕಾಂಕ್ಷೆಗಳು ಮಾತ್ರವಲ್ಲದೆ ಈಗ ಉದ್ಯೋಗದಾತರು ಎಂಬ ಒಂದು ಆಕಾಂಕ್ಷೆ ಉದ್ಯೋಗದಾತರು ಬೇಕಾಗಿದ್ದಾರೆ. ಇನ್ನು ನಮ್ಮ ಭಾರತವು ಇಂದು ವಿಶ್ವದ 3ನೇ ಅತಿ ದೊಡ್ಡ ಸ್ಟಾರ್ಟಪ್ ವ್ಯವಸ್ಥೆಯನ್ನು ಹೊಂದಿದೆ. ಆದರೆ ಈಗ ಗಮನವು ಕೇವಲ ವ್ಯಾಲ್ಯೂಯೇಷನ್ ಮೇಲೆ ಇರದೆ ಈಗ ಲಾಭದಾಯಕತೆ ಅಂದರೆ ಪ್ರಾಫಿಟಬಿಲಿಟಿ ಮತ್ತು ಸುಸ್ಥಿರತೆ ಸಸ್ಟೈನಬಿಲಿಟಿ ಎಂಬ ಒಂದು ಕಾನ್ಸೆಪ್ಟ್ ಮೇಲೆ ಇದು ಹೆಚ್ಚಿನ ಒಂದು ಆದ್ಯತೆ ನೀಡುತ್ತಿದೆ. ಇದರಿಂದಾಗಿ ಸ್ಟಾರ್ಟಪ್ ಸಂಸ್ಕೃತಿ ನಮ್ಮ ಭಾರತ ಅಳವಡಿಸಿಕೊಳ್ಳುತ್ತಿದೆ. ಇನ್ನು ತಳಮಟ್ಟದ ಉದ್ಯಮಶೀಲತೆ ಇಲ್ಲಿ ಕೇವಲ ಬೆಂಗಳೂರು ಮತ್ತು ಮುಂಬೈನಂತಹ ನಗರಗಳಿಗೆ ಸೀಮಿತವಾಗದೆ ಅಂದರೆ ಕೆಲವು MNC ಕಂಪ್ನಿಗಳಾಗಲಿ ಅಥವಾ IT ಕಂಪ್ನಿಗಳಾಗಲಿ ಅಥವಾ ಯಾವುದೇ ಒಂದು ಹೊಸ ಉದ್ಯೋಗಗಳಾಗಲಿ ಅಥವಾ ವಿದೇಶಿ ಹೂಡಿಕೆಗಳಾಗಲಿ ಇವು ಕೇವಲ ಬೆಂಗಳೂರು ಮತ್ತು ಮುಂಬೈನಂತಹ ನಗರಗಳಿಗೆ ಸೀಮಿತವಾಗಬಾರದೆಂದ ಎಂಬ ದೃಷ್ಟಿಯಿಂದ ಈಗ ಸಣ್ಣ ಪಟ್ಟಣಗಳಲ್ಲಿಯೂ ಅಂದರೆ ಟೈರ್ 2 ಮತ್ತು ಟೈರ್ 3 ಸಿಟೀಸ್ಗಳಲ್ಲಿಯೂ ಉದ್ಯಮಶೀಲತೆಯನ್ನು ಬೆಳೆಯಬೇಕು ಎಂಬ ಉದ್ದೇಶದಿಂದ ನಮ್ಮ ಭಾರತವು ಈಗ ತಳಮಟ್ಟದ ಉದ್ಯಮಶೀಲತೆಗೂ ಕೂಡ ಆದ್ಯತೆ ನೀಡುತ್ತಿದೆ. ಇನ್ನು ನಮ್ಮ ಭಾರತವು ಈಗ ವಿಶ್ವದ 2ನೇ ಅತಿ ದೊಡ್ಡ ಮೊಬೈಲ್ ತಯಾರಿಕಾ ರಾಷ್ಟ್ರವಾಗಿದೆ. ಅದೇ ರೀತಿ ವಿಶ್ವದ 3ನೇ ಅತಿ ದೊಡ್ಡ ಸ್ಟಾರ್ಟಪ್ ಇಕೋಸಿಸ್ಟಮ್ ಹೊಂದಿದೆ. ಇನ್ನು ತಂತ್ರಜ್ಞಾನ ಮತ್ತು ಆರ್ಥಿಕತೆಗೆ ಎರಡೂ ವಿಷಯಕ್ಕೆ ಸಂಬಂಧಿಸಿದಂತೆ ಈಗ ಈ ಒಂದು ಭಾರತದ ಪೂರೈಕೆ ಸರಪಳಿ ಸಪ್ಲೈ ಚೈನ್ ಮತ್ತು ಸಾಗಾಣಿಕೆಯ ವ್ಯವಸ್ಥೆಯ ಬಗ್ಗೆ ತಂತ್ರಜ್ಞಾನವು ಮತ್ತು ಎಕನಾಮಿಕ್ ಹೇಗೆ ಅಳವಡಿಕೆಯಾಗುತ್ತಿದೆ ಎಂದು ನೋಡುವುದಾದರೆ ಇಲ್ಲಿ ತಂತ್ರಜ್ಞಾನವು ಭಾರತದ ಪೂರೈಕೆ ಸರಪಳಿ ಸಪ್ಲೈ ಚೈನ್ ಎಂಬ ಒಂದು ಮತ್ತು ಸಾಗಾಣಿಕೆ ವ್ಯವಸ್ಥೆಯನ್ನು ಲಾಜಿಸ್ಟಿಕ್ಸ್ ಹೇಗೆ ಕ್ರಾಂತಿಕಾರಿಯಾಗಿ ಬದಲಾಯಿಸುತ್ತಿದೆ ಎಂಬುದು ಇಂದಿನ ಡಿಜಿಟಲ್ ಆರ್ಥಿಕತೆಯ ಪ್ರಮುಖ ಭಾಗವಾಗಿದೆ. ಇನ್ನು ಇಲ್ಲಿ ತಂತ್ರಜ್ಞಾನದಿಂದ ಆಗುತ್ತಿರುವ ಪ್ರಮುಖ ಬದಲಾವಣೆಗಳು ಮತ್ತು ಲಾಜಿಸ್ಟಿಕ್ಸ್ ಏಕೆ ಪೂರೈಕೆ ಸರಪಳಿಯ ಕೇಂದ್ರಬಿಂದು ಆಗಿದೆ ಹಾಗೂ ಸರ್ಕಾರ
ಭಾರತ ಸರ್ಕಾರದ ಪ್ರಮುಖ ಉಪಕ್ರಮಗಳೇನು ಹಾಗೂ ಇಲ್ಲಿ ಪೂರೈಕೆ ಸರಪಳಿಯಲ್ಲಿನ ಬ್ಲಾಕ್ ಚೈನ್ ಮತ್ತು ಭಾರತದ ಮುಂದಿನ ಭವಿಷ್ಯದ ದೃಷ್ಟಿಕೋನ ಏನು ಎಂದು ಇಲ್ಲಿ ತಿಳಿಯುವುದಾದರೆ, ಇಲ್ಲಿ ಪ್ರಮುಖವಾಗಿ ತಂತ್ರಜ್ಞಾನದಿಂದ ಆಗುತ್ತಿರುವ ಪ್ರಮುಖ ಬದಲಾವಣೆಗಳ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ನೈಜ ಸಮಯದ ಟ್ರ್ಯಾಕಿಂಗ್ ಅಂದರೆ ರಿಯಲ್ ಟೈಮ್ ಟ್ರ್ಯಾಕಿಂಗ್. ನಿಮ್ಗೆ ಗೊತ್ತಿರ್ಬೋದು, ಈ ಹಿಂದೆಲ್ಲ ಯಾವುದೇ ಒಂದು ಟ್ರಕ್ ಆಗಲಿ ಅಥವಾ ಬಸ್ ಆಗಲಿ ಅಥವಾ ಸರಕುಗಳನ್ನು ತುಂಬಿಕೊಂಡು ಬರುವ ಯಾವುದೇ ಒಂದು ಲಾರಿ ಆಗಲಿ ಅವುಗಳನ್ನು ಎಲ್ಲಿವೆ ಎಂಬುದನ್ನು ಕಂಡುಹಿಡಿಯಲು ಕಷ್ಟವಿತ್ತು. ಆದರೆ ಈಗ ಈ ಒಂದು ಸರಕುಗಳ ತುಂಬಿರುವ ಟ್ರಕ್ ಆಗಲಿ ಅಥವಾ ಲಾರಿ ಆಗಲಿ ಬಸ್ ಆಗಲಿ ಈಗ GPS ಮತ್ತು IoT ಇಂಟರ್ನೆಟ್ ಆಫ್ ಥಿಂಗ್ಸ್ ಎಂಬ ತಂತ್ರಜ್ಞಾನದ ಮೂಲಕ ಗ್ರಾಹಕರು ಮತ್ತು ಕಂಪನಿಗಳು ಆ ಒಂದು ಸರಕುಗಳ ಚಲನೆಯನ್ನು ನಿರಂತರವಾಗಿ ಟ್ರ್ಯಾಕ್ ಮಾಡಬಹುದು. ಇನ್ನು ವೇರ್ ಹೌಸ್ ಆಟೋಮೇಷನ್ ಇದೇನಪ್ಪ ಅಂದರೆ, ಇಲ್ಲಿ ಬೃಹತ್ ಗೋದಾಮಗಳಲ್ಲಿ ಸರಕುಗಳನ್ನು ಜೋಡಿಸಲು ಮತ್ತು ಅವುಗಳನ್ನು ಹುಡುಕಲು ಈಗ ರೋಬೋಟ್ಗಳನ್ನು ಮತ್ತು ಕೃತಕ ಬುದ್ಧಿಮತ್ತೆಯನ್ನು ಬಳಸಲಾಗುತ್ತಿದೆ. ಆದರೆ ಇದು ಈಗ ಮಾನವನ ತಪ್ಪುಗಳನ್ನು ಕಡಿಮೆ ಮಾಡಿ ವೇಗವನ್ನು ಅಂದರೆ ತನ್ನ ಕೆಲಸದ ವೇಗವನ್ನು ಹೆಚ್ಚಿಸುತ್ತಿದೆ. ಇನ್ನು ದತ್ತಾಂಶ ಆಧಾರಿತ ಮುನ್ಸೂಚನೆ ಬಿಗ್ ಡಾಟಾ ಆ್ಯಂಡ್ AI ಇದೇನಪ್ಪ ಅಂದರೆ, ಇಲ್ಲಿ ಹವಾಮಾನದ ಮತ್ತು ಹಬ್ಬದ ಸೀಸನ್ ಮತ್ತು ಬೇಡಿಕೆಯನ್ನು ಆಧರಿಸಿ ಯಾವ ಸರಕುಗಳು ಎಷ್ಟು ಬೇಕಾಗಬಹುದು ಎಂಬ ಒಂದು ಅಂದಾಜನ್ನು AI ಮೂಲಕ ಈ ಒಂದು ಅಂದಾಜನ್ನು ಮೊದಲೇ ಅಂದಾಜಿಸಲಾಗುತ್ತದೆ. ಇದರಿಂದ ಅನಗತ್ಯ ದಾಸ್ತಾನು ಉಳಿಯುವುದು ತಪ್ಪುತ್ತದೆ. ಇನ್ನು ಇಲ್ಲಿ ಲಾಜಿಸ್ಟಿಕ್ ಏಕೆ ಪೂರೈಕೆಯ ಸರಪಳಿಯ ಕೇಂದ್ರ ಬಿಂದುವಾಗಿದೆ ಅಂತ ಇಲ್ಲಿ ನೋಡುವುದಾದರೆ, ಇಲ್ಲಿ ಭಾರತದಲ್ಲಿ ಲಾಜಿಸ್ಟಿಕ್ ವೆಚ್ಚವು GDPಯ ಸುಮಾರು ಒಂದು 13ರಿಂದ 14ರಷ್ಟಿದೆ. ಇನ್ನು ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಈ ಒಂದು ಲಾಜಿಸ್ಟಿಕ್ ವೆಚ್ಚವನ್ನು ನೋಡಿದರೆ ಇಲ್ಲಿ 8ರಿಂದ 9% ಇರುತ್ತದೆ. ಇನ್ನು ತಂತ್ರಜ್ಞಾನದ ಬಳಕೆಯಿಂದ ಈ ವೆಚ್ಚವನ್ನು ಕಡಿಮೆ ಮಾಡುವ ಭಾರತದ ಗುರಿ ಹೊಂದಿದೆ. ಇನ್ನು ಕೊನೆಯ ಮೈಲು ತಲುಪುವಿಕೆ ಅಂದರೆ, ಇಲ್ಲಿ ಕಾಮರ್ಸ್ ಯುಗದಲ್ಲಿ ನಮ್ಮ ಗ್ರಾಹಕರ ಮನೆ ಬಾಗಿಲಿಗೆ ವೇಗವಾಗಿ ತಲುಪುವುದು ಅತ್ಯಂತ ಸವಾಲಿನ ಕೆಲಸವಾಗಿತ್ತು. ಆದರೆ ಇದನ್ನು ಈಗ ಸುಗಮಗೊಳಿಸಲು ಈಗ ಡ್ರೋನ್ಗಳು ಮತ್ತು ಎಲೆಕ್ಟ್ರಾನಿಕ್ಸ್ ವಾಹನಗಳ EV ವಾಹನಗಳ ಬಳಕೆ ಇತ್ತೀಚೆಗೆ ಹೆಚ್ಚುತ್ತಿದೆ. ಇನ್ನು ನಮ್ಮ ಭಾರತ ಸರ್ಕಾರವು ತಂತ್ರಜ್ಞಾನವನ್ನು ಮತ್ತು ಮೂಲಸೌಕರ್ಯವನ್ನು ಜೋಡಿಸಲು ಯಾವೆಲ್ಲ ಉಪಕ್ರಮಗಳನ್ನು ತೆಗೆದುಕೊಂಡಿದೆ ಮತ್ತು ಸರ್ಕಾರದ ಕೆಲವು ಕ್ರಾಂತಿಕಾರಕ ಯೋಜನೆಗಳು ಹೇಗೆ ಜಾರಿಗೆ ತಂದಿದೆ, ಹೇಗೆ ಕೆಲಸ ಮಾಡುತ್ತಿವೆ ಎಂಬುದನ್ನು ನೋಡುವುದಾದರೆ, ಇಲ್ಲಿ ಪ್ರಮುಖವಾಗಿ PM ಗತಿಶಕ್ತಿ ಯೋಜನೆ ಇದೊಂದು ರೈಲ್ವೆ, ರಸ್ತೆ ಮತ್ತು ಜಲಮಾರ್ಗಗಳನ್ನು ಏಕೀಕೃತ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಡಿಯಲ್ಲಿ ತರುವುದು ಈ ಒಂದು PM ಗತಿಶಕ್ತಿ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಇನ್ನು ರಾಷ್ಟ್ರೀಯ ಲಾಜಿಸ್ಟಿಕ್ ನೀತಿ NLP ಇದೇನಪ್ಪ ಅಂತ ನೋಡುವುದಾದರೆ ಹಾಗೂ ಇದರ ಪ್ರಮುಖ ಉದ್ದೇಶವನ್ನು ತಿಳಿಯುವುದಾದರೆ, ಇಲ್ಲಿ NLP ಎಂಬುದು ಇದು ಡಿಜಿಟಲ್ ವ್ಯವಸ್ಥೆಯ ಮೂಲ. ಇಲ್ಲಿ ಡಿಜಿಟಲ್ ವ್ಯವಸ್ಥೆಯ ಮೂಲಕ ಇದು ಸರಕುಗಳ ಸಾಗಾಣಿಕೆ ವೆಚ್ಚ ಮತ್ತು ಸಮಯವನ್ನು ಕಡಿಮೆ ಮಾಡುವುದು ಇದರ ಒಂದು ಪ್ರಮುಖ ಉದ್ದೇಶವಾಗಿದೆ. ಇನ್ನು ULIP ಇದೇನಪ್ಪ ಅಂದರೆ, ಯೂನಿಫೈಡ್ ಲಾಜಿಸ್ಟಿಕ್ ಇಂಟರ್ಫೇಸ್ ಪ್ಲಾಟ್ಫಾರ್ಮ್. ಇದು ವಿವಿಧ ಸಾರಿಗೆ ಇಲಾಖೆಗಳ ಒಂದು ದತ್ತಾಂಶವನ್ನು ಒಂದೇ ವೇದಿಕೆಯಲ್ಲಿ ಲಭ್ಯವಾಗುವಂತೆ ಈ ಒಂದು ULIP ಯೂನಿಫೈಡ್ ಲಾಜಿಸ್ಟಿಕ್
ಇಂಟರ್ಫೇಸ್ ಪ್ಲ್ಯಾಟ್ಫಾರ್ಮ್ ಈ ಒಂದು ಲಭ್ಯವಾಗುವಂತೆ ಮಾಡಿಕೊಡುತ್ತದೆ. ಇನ್ನು ಪೂರೈಕೆ ಸರಪಳಿಯ ಬಗ್ಗೆ ಅಂದರೆ ಬ್ಲ್ಯಾಕ್ ಚೈನ್ ಪಾತ್ರದ ಬಗ್ಗೆ ನೋಡುವುದಾದರೆ, ಇಲ್ಲಿ ಬ್ಲ್ಯಾಕ್ ಚೈನ್ ತಂತ್ರಜ್ಞಾನವು ಪೂರೈಕೆ ಸರಪಳಿಯನ್ನು ಪಾರದರ್ಶಕತೆ ತರುತ್ತಿದೆ. ಒಂದು ವಸ್ತು ಎಲ್ಲಿ ತಯಾರಾಯಿತು, ಯಾವ ಹಾದಿಯಲ್ಲಿ ಬಂತು ಎಂಬ ಸಂಪೂರ್ಣ ಮಾಹಿತಿಯನ್ನು ಪೂರೈಕೆ ಸರಪಳಿ ಆಧಾರದ ಮೇಲೆ ನೀಡಲಾಗುತ್ತದೆ ಹಾಗೂ ಯಾರು ತಿದ್ದಲು ಸಾಧ್ಯವಾಗದಂತೆ ದಾಖಲಿಸಲಾಗುತ್ತದೆ. ಇನ್ನು ನಮ್ಮ ಭಾರತದ ಭವಿಷ್ಯದ ಶಕ್ತಿಯ ದೃಷ್ಟಿಕೋನದ ಬಗ್ಗೆ ಇನ್ನು ತಿಳಿಯುವುದಾದರೆ, ಇಲ್ಲಿ ಭಾರತವು 2030 ವೇಳೆಗೆ ಜಾಗತಿಕ ಉತ್ಪಾದನಾ ಕೇಂದ್ರವಾಗಲು ಅಂದರೆ ಇಲ್ಲಿ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ತನ್ನ ಲಾಜಿಸ್ಟಿಕ್ ವ್ಯವಸ್ಥೆಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಬೇಕಿದೆ. ಇದರಿಂದಾಗಿ ನಮ್ಮ ತಂತ್ರಜ್ಞಾನವು ಕೇವಲ ಈಗ ಸಹಾಯವಲ್ಲ, ಅದು ಈಗ ಒಂದು ಗುರಿಯನ್ನು ತಲುಪುವ ಏಕೈಕ ದಾರಿ ಎಂದು ಪರಿಣಮಿಸುತ್ತಿದೆ. ಇನ್ನು ಇಲ್ಲಿಗೆ ಈ ಒಂದು ಕರೆಂಟ್ ಅಫೇರ್ಸ್ನ ಮಾಹಿತಿಯನ್ನು ಮುಗಿಸ್ತೇನೆ. ಮುಂದಿನ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಮತ್ತು ಯಾರೇನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ವಂದೇ ಮಾತರಂ.